ಸಪ್ತ ಹೆಡೆಗಳಲ್ಲಿ ಸೆಳೆಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಹೋರ್ ಕರವ ಬಿರುಗಾಳಿಗೆ ಬೆಚ್ಚದೆ ಅರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗೊಲೆಯಾಗಿ ಪ್ರಜ್ವಲಿಸುತ್ತ ಕನಕರತ್ನ ಸೋಪಾನಗಳಿಂದೊಡಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜಯಂಕಾರ ಮಾತ್ರದಿಂದಲೇ ಚತುರ್ದಶಕ ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾದೀಶ್ವರ ಕುರುಚಕ್ರೇಶ್ವರ ಈ ಪ್ರಚಂಡ ಗೌರವೇಶ್ವರ ನೆಟ್ಟುಸಿರು ಬಿಟ್ಟು ದಿಟ್ಟಿಸಿ ನೋಡುವ ಭಾರ್ಗವಿ ವಿಜಯಿ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ಷಿಸಿಕೊಂಡು ಬರುತ್ತಿರುವ ಗಂಗಾಧರರಾದ ಪಿತಾಮಹ ಭೀಷ್ಮಾಚಾರ್ಯರಿಗೆ ನಮೋ ನಮಃ. ನನ್ನ ಶತ ಸಹೋದರರಿಗೆ ಅಸ್ತ್ರವಿದ್ಯೆಯನ್ನು ಕಲಿಸಿಕೊಂಡು ಹಸ್ತಿನಾವತಿಯ ಬದ್ದಾಡದಲ್ಲಿ ಸಾಮಂತರಾಗಿ ಕುರುಸಭೆಯಲ್ಲಿ ಸದಾ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲಕನಿಗೆ ಸಾರ ಯದುಪದಿಯ ಭಕ್ತ ಶಿರೋಮಣಿ ಚಿಕ್ಕಪ್ಪ ವಿದುರ ಮಹಾಶಯ ಕುಶಲವೇ? ಆ ಭಂಡ ಭೀಮನ ರುಂಡವನ್ನು ಚೆಂಡಾಡಿ ಅವನ ಗುಂಡಿಗೆ ಎಬ್ಬಿಸಿ ರಕ್ತವನ್ನೀರಲು ಸದಾ ಸಿದ್ಧನಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ ಎದುರು ಬಿದ್ದ ಎದುರಾಳಿಗಳ ಶಿರಗಳನ್ನು ಕಿತ್ತೊಗೆದು ಸೊಕ್ಕಡಗಿಸಬಲ್ಲ ಪರಶಿವನ ವರಪ್ರಸಾದ ಸಿಂಧೂರಾಜ ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲ ವಿಷ್ಣು ಎಂಬುದನ್ನು ಪಡೆದ ಅಪ್ರತಿಮ ಬಿಲ್ಲಾಳು ಕೆಚ್ಚೆದೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ನನ್ನ ಪ್ರಾಣ ಮಿತ್ರನಾದ ಅಂಗಾದಿರಾಜ ಕರ್ಣ. ಮಿತ್ರ, ಅದು ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಜಾಗರೂಕನಾಗದೆ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನೇ ನೀಡುವ ನನ್ನ ಸೋದರ ಮಾವ ಸೌಮಲ ರಾಜ ಶಕುನಿ. ಇಂದು ನಿಮ್ಮೆಲ್ಲರನ್ನು ಪಡೆದ ನಾನೇ ಧನ್ಯ ಧನ್ಯ ಪರಮ ಧನ್ಯ. ಉರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಮಾವ. ಉರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಮಣಿಮಕುಟವರ್ಧನಗೆ ಪುರೋಧರ ನಿಪುಣ ನಿರ್ಜರೇಂದ್ರನಿಗೆ ತಾರಗೈದ ಕರ್ಣ ಸಹೋದರ ದುಶ್ಯಾಸನೋದಿಗಳಿರಲು
ಹರಿಹರೆಯನಗೆ ಸುರಸಿಂಧೂತನಯ ಗುರುವಂಜವಿನಯ ಪಿತಾಮಹ ಫಲರ ಮೆರವೆ ಸುಖದಿ ಇಹರೆಯೋಳ್ ಬಲ ಫಲರ ಬಲು ಸಾಹಸದಿಂದಲೇ ಫಲರ ಮೆರವೆ ಸುಖದಿ ಫಲರ ಮೆರವೆ ಸುಖದಿ ಇಹರೆಯೋಳ್ ಬಲ ಫಲರ ಬಲು ಸಾಹಸದಿಂದಲೇ ಫಲರ ಮೆರವೆ ಸುಖದಿ ವೀರ ಧೀರರೋಳ್ ನಗುನ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಸಹೋದರ ವೀರ ಧೀರರೋಳ್ ನಗುನ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತವು ಧರೆಯೊಳ್ಳು ಸುಖದಲ್ಲಿ ಬಾಳ್ವೆ ನಿರುತವು ಧರೆಯೊಳ್ಳು ಸುಖದಲ್ಲಿ ಬಾಳ್ವೆ ನಿರುತವು ಧರೆಯೊಳ್ಳು ಸುಖದಲ್ಲಿ ಬಾಳ್ವೆ ನಿರುತವು ಧರೆಯೊಳ್ಳು ಸುಖದಲ್ಲಿ ಗೋಳುತ್ತ ಫಲರ ಮೆರವೆ ಸುಖದೆ ಇದರೆಗೋಳ್ ಫಲ ಫಲರ ಫಲು ಸಾಹಸದಿಂದಲೇ ಫಲರ ಮೆರವೆ ಸುಖದೆ ಭೀಷ್ಮ ದ್ರೋಣ ಕುರುಪಿತ ಸಹಜ ಅದ ಭೀಷ್ಮ ದ್ರೋಣ ಕುರುಪಿತ ಸಹಜ ಕರ್ಣ ದುಶಾಸನ ಶಕುನಿಗಳಿವರ ಅವ ಭೀಷ್ಮ ದ್ರೋಣ ಕುರುಪಿತ ಸಹಜ ಕರ್ಣ ದುಶಾಸನ ಶಕುನಿಗಳಿವರ ಸಂಫಲ ಬೆಳಗಿರ ಧರೆಯೊಳು ಕಾಂತು ಸಂಫಲ ಬೆಳಗಿರ ಧರೆಯೊಳು ಕಾಂತು ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳುತ್ತ ಫಲರ ಮೆರವೆ ಸುಖದಿ ಇದರೆಯೋಳ್ ಫಲ ಫಲರ ಫಲು ಸಾಹಸದಿಂದಲೇ ಫಲರ ಮೆರವೆ ಸಾರಿ ಭುಜ ಫಲ ಪರಕ್ರಮ ತೋರಿ ಘನಮುದ ಬಲವನ್ನು ಮೀರಿ ಹಠ ಮಾಡಿ ಸಾರಿ ಭುಜ ಫಲ ಪರಕ್ರಮ ತೋರಿ ಘನಮುದ ಬಲವನ್ನು ಮೀರಿ ಹಠ ಮಾಡಿ ಹರಿಗಳ ದಳಗಳ ಶಿರಗಳ ಕಡಿವೆ ಹರಿಗಳ ದಳಗಳ ಶಿರಗಳ ಕಡಿವೆ ಹರಿಗಳ ದಳಗಳ ಶಿರಗಳ ಕಡಿವೆ ಹರಿಗಳ ದಳಗಳ ಶಿರಗಳ ಕಡಿಯುತ್ತ ಫಲರ ಮೆರವೆ ಸುಖದಿ ಇದರೆಯೋಳ್ ಫಲ ಫಲರ ಫಲು ಸಾಹಸದಿಂದಲೇ ಫಲರ ಮೆರವೆ ಸುಖದಿ ಫಲರ ಮೆರವೆ ಸುಖದಿ ಫಲರ ಮೆರವೆ ಸುಖದಿ ಪಿತಾಮಹ ಯೋಧನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ ಬಡ ಪಾಂಡವರು ನಾಚಿಕೆ ಇಲ್ಲದೆ ಪುನಃ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಆ ಕಳ್ಳ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸುತ್ತಿರುವರಂತೆ. ಅರಣ್ಯದಲ್ಲಿ ಅನಾಗರಿಕರೊಡನೆ ವಾಸ ಮಾಡಿಕೊಂಡಿದ್ದವರ ಧೈರ್ಯ ಮತ್ತು ಸಾಹಸ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದನ್ನು ನೋಡಿದಿರಾ? ಸುಯೋಧನ, ಪಾಂಡವರಿಗೆ ಕೊಡಬೇಕಾದ ರಾಜನು ಕೊಡದೆ ಹೋದರೆ ಯುದ್ಧವು ಸಿದ್ಧವಾಗಿ ನಿಂತಿರುವುದು ಸುಯೋಧನ. ಯುದ್ಧ ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ಬಲವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಆ ಬಡ ಪಾಂಡವರು ಮಧುಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಅಚ್ಚುಗೊಜ್ಜಾಗಿ ಹೋಗುವರು. ಹೋರಾಟವೇ ನಡೆಯಲಿ. ಅದು ಆಗಿರಲಿ ಸಹೋದರ,
ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗರಾಜನರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಫಲ ಫಲ ಮಿತ್ರ. ಸಮಾಚಾರವೇನು? ಪುರುಷೋತ್ತಮರು ಬರುತ್ತೇವರು ಪ್ರಭು. ಏನು ಪುರುಷೋತ್ತಮನೇ? ರಾಜಾದಿರಾಜ ಪುರುಷಶ್ರೇಷ್ಠ ನಾನಿಲ್ಲಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನು? ಅವನೆಲ್ಲಿಯ ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ? ದೂತನಾಗಿ ಬಂದವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟು ಗಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮುರುಗು ಜೋಪಡಿಯನ್ನು ಆಶ್ರಯಿಸಿದ್ದನಂತೆ. ಛೆ, ಹೋದರೆ ಹೋಗಲಿ. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಅವರುಗಳ ಮನೆಗಳಿಗಾದರೂ ಹೋಗಬಹುದಿತ್ತು. ಎಷ್ಟೇ ಆಗಲಿ, ನಲ್ಲೆಯರನಲ್ಲ, ಮಾತಿನ ಮಲ್ಲ, ತಿಳುವಳಿಕೆ ಮೊದಲೇ ಇಲ್ಲ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಥ ರಾಜ್ಯವನ್ನು ಕೇಳಲು ಬರುತ್ತಾನಲ್ಲವೇ? ನಿನ್ನಲ್ಲಿ ಯಾವ ಯೋಚನೆಯೇ ಬರುತ್ತಿಲ್ಲಯ್ಯ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು ಎಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ಬಲವಂತನಾದ ನಿನಗೆ ನ್ಯಾಯವಾದಿನವೋ? ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವಾದಿನವೋ? ನ್ಯಾಯಕ್ಕೆ ಸರ್ವರೋ ಅಧೀನರೋ? ರೋಗಿಗೆ ಪಥ್ಯವು ರಚಿಸುವಂತೆ ಅಪಥ್ಯವು ಎಂದಿಗೂ ರಚಿಸುವುದಿಲ್ಲ. ನಿನ್ನ ಬುದ್ಧಿಯು ವಿಕಲ್ಪವಾಗುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ. ವಿದುರ, ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದೆ. ವಿದುರ, ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದೆ. ನರದ ಸಭೆಯೊಳು ನಿಂತು ಜರಿದು ಈ ಕೌರವನ, ನರದ ಸಭೆಯೊಳು ನಿಂತು ಜರಿದು ಈ ಕೌರವನ, ನುಡಿದೆಯಾದೊಡ ಹಿರಿದು ಕೊಲ್ಲನಿ ಕಟ್ಟದೊಳು, ನುಡಿದೆಯಾದೊಡ ಹಿರಿದು ಕೊಲ್ಲನಿ ಕಟ್ಟದೊಳು. ಒದರದಿರಲೋ ವಿದುರ ಸದರದೆ, ದುಡುಕಿ ಒದರದಿರಲೋ ವಿದುರ ಸದರದೆ. ಹಾಸ್ಯ ಮಗನೇ, ತಪ್ಪುಲಿಯ ಮಗನೀನು ಪರದೇಸಿ, ಹೆಪ್ಪುಲಿಯ ಗರ್ಭವನ್ನು ಭೇದಿಸುವುದರದಿ. ವಿದುರ, ತಪ್ಪುಲಿಯ ಮಗನೀನು ಪರದೇಸಿ, ಹೆಪ್ಪುಲಿಯ ಗರ್ಭವನ್ನು ಭೇದಿಸುವುದರದಿ. ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರುದೊರೆಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ಒದರದಿರಲೋ ವಿದುರ ಸದರದೆ, ಹುಡುಕಿ ಒದರದಿರಲೋ ವಿದುರ ಸದರದೆ. ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ, ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ, ನುಡಿಯನಾದೊಡ ಹಿರಿದು ಕೊಲ್ಲಲಿ ಕಟ್ಟದೊಳು, ನುಡಿಯನಾದೊಡ ಹಿರಿದು ಕೊಲ್ಲಲಿ ಕಟ್ಟದೊಳು. ಒದರದಿರಲೋ ವಿದುರ ಸದರದೆ, ದುಡುಕಿ ಒದರದಿರಲೋ ವಿದುರ ಸದರದೆ. ಒದರದಿರಲೋ ವಿದುರ ಸದರದೆ, ದುಡುಕಿ ಒದರದಿರಲೋ ವಿದುರ ಸದರದೆ. ದಾಸಿಯ ಮಗನೇ, ಕ್ಷತ್ರಿಯ ವೀರರಿಂದ ಪರಿವೇಷ್ಟಿತನಾದ ನನಗೆ ಓರ್ವ ದಾಸಿ ಪುತ್ರನ ನೀತಿ ಮಾತು ಅನಾವಶ್ಯಕ. ಸಹೋದರ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಈ ವಿದುರನು ಮಿತಿ ಮೀರಿ ಮಾತನಾಡುತ್ತಿರುವನು. ಆ ಪಾಂಡವರ ಪಕ್ಷಪಾತಿಯಾದ ಈ ಉತ್ತಮೋತ್ತಮನನ್ನು ಈಗಿಂದೀಗಲೇ ಸಭೆಯಿಂದ ಹೊರಹಾಕು. ಎಲ್ಲವೋ ವಿದುರ, ಸಾಕು ದುರಾಗ್ರಹದಲ್ಲಿ ಸರಸ, ಸಾಕು ದುರಾಗ್ರಹದಲ್ಲಿ ಸರಸ, ಸರಸ ಸರಸದೋಳು ವಿರಸವೇ ಸಗೆ, ಸರಸ
ನನಗೆ ಈನ ಮಾತುಗಳನ್ನು ಆಡುವುದಿಲ್ಲ. ಸಾಕು ನನ್ನ ದುರಾಗ್ರಹದಲ್ಲಿ ಸರಸ, ದುರಾಗ್ರಹದಲ್ಲಿ ಸರಸ, ದುರಾಗ್ರಹದಲ್ಲಿ ಸರಸ. ಎಲ್ಲವೋ ವಿದುರ, ನಮ್ಮಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಗದಾದಂಡದಿಂದ ಇದು ಅಲ್ಲನ್ನು ಮುರಿದು ಬಿಡುತ್ತೇನೆ. ಸಭೆಯನ್ನು ಬಿಟ್ಟು ತೊಲಗೋ ಪಾಪಿ. ಎಲ್ಲವೋ ಪಾಪಿ, ನನ್ನನ್ನ ಸಭೆಯಿಂದ ಆಚೆ ತಳ್ಳುವಂತೆ ಸಾಮರ್ಥ್ಯ ಉಂಟಾಯಿತೆ. ಕೇಳು ಹೇಳುತ್ತೇನೆ ಈಗ. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ತನ್ನ ತೊಡೆಯನ್ನು ಪ್ರಹಲರಿಸಿ ಕೊಲ್ಲುವುದಕ್ಕಾಗಿ ಪ್ರತಿಜ್ಞೆ ಮಾಡಿದೆನು. ಆ ಸಮಯದಲ್ಲಿ ನಿನ್ನನ್ನು ರಕ್ಷಿಸಬೇಕೆಂದು ಈ ಇಟ್ಟಿದ ವಿಲ್ಲನು ಈಗಲೇ ಸಾಡುವೆನು. ಪ್ರಮೋದವಾಯಿತು, ಪ್ರಮೋದವಾಯಿತು. ಸುಯೋಧನ, ವಿದುರನನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ. ಆತನು ಧನುರ್ಧಾರಿಯಾಗಿ ನಿನ್ನ ಬೆಂಗಾವಲಿಗೆ ನಿಂತಿದ್ದರೆ ನಿನ್ನನ್ನು ಜಯಿಸತಕ್ಕ ವೀರರು ಯಾರಿದ್ದರು? ಮಿತ್ರ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಎದುರುವಂತಾಯಿತೆ. ಇಲ್ಲಿಗೆ ಹೇಳು. ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ, ಮಿತ್ರ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನಸ್ಸಿನ ಹೊರಗಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವನಂ, ಯುದ್ಧದೋಳ್ ಆ ಮಧ್ಯಮ ಪಾಂಡವನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ, ಆ ಮಧ್ಯಮ ಪಾಂಡವ ಪಾರ್ಥನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ, ಕರ್ಣ, ಕರ್ಣ. ಕರ್ಣ, ಮಿತ್ರ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿಯುವುದು ಯುದ್ಧವನ್ನು ಮಾಡಿರುವುದು, ಅಥವಾ ಇವನ ಒಂದು ತುಕ್ಕು ಹಿಡಿದ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನ ಹೋದರೂ ಏನು, ಬಿಡೋದರ ಚಿಂತೆಯನ್ನು ನೀನು ಕುಳಿತುಕೋ ಮಿತ್ರ. ಈಗ ಎಲ್ಲರೂ ಕೇಳಿರಿ. ಧೂತನಾಗಿ ಬರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಸತ್ಕರಿಸಿದ್ದೇ ಆದಲ್ಲಿ ಅವರನ್ನು ಕೂಡಲೇ ಸಭೆಯಿಂದ ಹೊರಹಾಕಲಾದೀತು. ಎಚ್ಚರ ಸಹೋದರ. ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಎಲ್ಲಿ ಸಿದ್ಧವಿರುವುದೇ? ಸಿದ್ಧವಿರುವುದು ಅಗ್ರಜ. ಸಿದ್ಧವಿದ್ದಲ್ಲಿ ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತೇನೆ. ಇದು ತೆಗೆದುಕೋ ಅಗ್ರಜ. ಹರಿಸುವೆ ಧರ್ಮ ಸಾಕ್ಷಿಯ, ಧರಿಸಿ ಹೇ ಧರ್ಮ ದೀಕ್ಷೆಯ. ಈ ಕುರುಕ್ಷೇತ್ರದ ಸೂತ್ರಧರನು ನಾನು, ಈ ಕುರುಕ್ಷೇತ್ರದ ಸೂತ್ರಧರನು ನಾನು. ಅಗಣಿತ ಮಹಿಮನು ನಾನೇ ಮಹಾತ್ಮನು, ಅಗಣಿತ ಮಹಿಮನು ನಾನೇ ಮಹಾತ್ಮನು. ಸರಿಸಿ ಹೇ ಧರ್ಮ ದೀಕ್ಷೆಯ, ಹರಿಸುವೆ ಕರ್ಮ ಸಾಕ್ಷಿಯ, ಧರಿಸಿ ಹೇ ಧರ್ಮ ದೀಕ್ಷೆಯ. ಯಾಗಕ್ಕೆ ಸಿಲುಕದ ಯೋಧರು ರಂಗರ, ಯಾಗಕ್ಕೆ ಸಿಲುಕದ ಯೋಧರು ರಂಗರ, ಯಾಗಕ್ಕೆ ಸಿಲುಕದ ಯೋಧರ ರಂಗರ. ಲೋಕದ ಹಿತವನ್ನು ಬಯಸುವೆ ನಾನು, ಲೋಕದ ಹಿತವನ್ನು ಬಯಸುವೆ ನಾನು. ಧರಿಸಿ ಹೇ
ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿ ಗುರುಜನರು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಗಣ್ಯತೆಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಈಗ ನನ್ನ ಮಾಯೆಯಿಂದ ತಾನು ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡುತ್ತೇನೆ. ಜಾಗೃತಳಾಗ ಯೋಗ ಮಾಯೆ. ಏಳು ಏಳು ಚಕ್ರವರ್ತಿ, ರಾಜಾದಿರಾಜನಾದ ನೀನು ಸಾಮಾನ್ಯ ಗೋಪಾಲನ ಪಾದಕ್ಕೆ ನಮಸ್ಕರಿಸುವುದೇ? ಹೇಳಿದ್ದರೆ ನಾನೇ ಅಲ್ಲಿಗೆ ಬಂದಿದ್ದನಲ್ಲ. ಕೃಷ್ಣ, ಅಟ್ಟಹಾಸದಿ ಮೆರೆವ ದಿಟ್ಟ ಶತ್ರುಗಳ ಎಲೆಮೆಟ್ಟಿ ಸಿಗಿಯುವ ಪಟ್ಟುಗಾರನಿ ಗಟ್ಟಿಗ ರಣದುರಂದರ ಕುರುಚಕ್ರವರ್ತಿ, ನಿನ್ನಂತಹ ಡಾಂಬಿಕನಿಗೆ ನಮಸ್ಕರಿಸುವಷ್ಟು ಮಂದಮತಿಯಲ್ಲ. ಧೂತನಾಗಿ ಬಂದಿರುವ ನಿನ್ನಲ್ಲಿ ಧೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಒಳಲೋಡಿ ಬಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನ್ನ ಅಡಿಗೆರಗಿದೆನೆಂದು ಭಾವಿಸಿದೆಯಾ ಗೋಪಾಲ? ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು, ಚಾರನಾಗಿ ಗೋಪಿಕಾ ಸ್ತ್ರೀಯರನ್ನು ಅಪಹರಿಸಿದ್ದು ಆಯಿತು, ಬಗೆ ಬಗೆಯ ವೇಷಗಳನ್ನಂತೂ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದದ್ದು ಆಯಿತು, ಮೋಸದಿಂದ ಅನೇಕರನ್ನು ಕೊಂದದ್ದು ಆಯಿತು. ಅಷ್ಟು ಸಾಲದೆ ಈಗ ಬಡಪಾಂಡವರಿಗೆ ರಾಯಭಾರಿಯಾಗಿ ಬರಬಹುದೇ? ನೀನು ಬಂದೇ ಬರುವೆ ಎಂದು ನಾನು ಸಕಲ ಸಿದ್ಧತೆಗಳನ್ನೇ ಏರ್ಪಡಿಸಿಕೊಂಡಿದ್ದೆ. ಆದರೆ ನೀನು ನೆಟ್ಟಗೆ ನಂದನ ಮನೆಗೆ ಬಾರದೆ ನಿನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿಪುತ್ರನ ವಿದುರನ ಮನೆಗೆ ಹೋಗಬಹುದೇ? ಏಕೆ ಕೃಷ್ಣ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಅವರುಗಳ ಮನೆಗಳಿಗಾದರೂ ಹೋಗಬಹುದಿತ್ತು. ಎಷ್ಟೇ ಆಗಲಿ ಗೊಲ್ಲನಿಂದ ಪೋಷಿತನಾದ ನಿನಗೆ ಗೊಲ್ಲ ಬುದ್ಧಿ ಎಲ್ಲಿ ತಾನೇ ಹೋದೀತು? ಬಂದದ್ದಾಯಿತಲ್ಲ, ಈ ಸಿಂಹಪೀಠವನ್ನು ಅಲಂಕರಿಸಿ ಕುರು ಸಾರ್ವಭೌಮನ ರಾಜವೈಭೋಗವನ್ನೊಮ್ಮೆ ಕಣ್ತುಂಬ ನೋಡಿಕೊಂಡು ಹೋಗುವೆಯಂತೆ. ಆ ಭಾವ ನಿನಗೆ ಸ್ತ್ರೀಯರ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಓಹೋ, ಇದ್ದರೂ ಇರಬಹುದೇನೋ? ಇದ್ದೇ ಇದೆ ಸಹೋದರ. ಅಗ್ರಜ, ಯಾರಲ್ಲಿ ಏನಪ್ಪಣೆ? ರಾಜನರ್ತಕಿಯರನ್ನು ಬರಮಾಡಿ. ಆಗಬಹುದು. ಹಲೋ, ರೇಪು ಭಯಂಕರ ರೂಪ ಮನೋಗರ, ರೇಪು ಭಯಂಕರ ರೂಪ ಮನೋಗರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ ಇದನೇ ಚತುರ, ಸೋದರ ಮಾವನ ಇದನೇ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಈ ಜಗಮಲ್ಲ, ಎಲ್ಲವ ಬಲ್ಲವ 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 ಈ ಜಗಮಲ್ಲ, ಕರುಣಾಳು ಗುರುಪೋಪ ರಾಜೇಶ್ವರ, ಗುರುವಂಶದ ತಿಲಕ ಮಗುಡೇಶ್ವರ, ಧೈರ್ಯ ಕರುಣಾಳು ಗುರುಪೋ ರಾಜೇಶ್ವರ.
ಸಹೋದರ ಬಾಪು ನೀಲವರ್ಣದಾರಿ ಈ ಚೆಲುವ ನೀಲವರ್ಣದಾರಿ ನೀಲವರ್ಣದಾರಿ ಈ ಚೆಲುವ ನೀಲವರ್ಣದಾರಿ ಈ ಚೆಲುವ ಕೊಳಲನಾಧರಿ ಕೊಳಲನಾಧರಿ
ಕೊಳಲನಾದದಿ ಕೊಳಲನಾದದಿ ಜಗದ ಜನರ ಮನವ ಮರುಳುಗೊಳಿಪ ಜಗದ ಜನರ ಮನವ ಮರುಳುಗೊಳಿಪ ಶ್ರೀ ಕೃಷ್ಣನಿಗೆ ನರ್ತಕಿಯರ ನಮನಗಳು ಕೃಷ್ಣ 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 ಕುರುರಾಜನ ಸಭೆಯಲ್ಲಿ ಕೃಷ್ಣನ ಕೊಳಲಿನ ಗುಣಗಾನ, ನೀಲವರ್ಣಧಾರಿ ಚೆಲುವ, ಶೂಲಕ್ಕೇರಿಸಿ ಬಿಟ್ಟೇನು ಎಚ್ಚರ. ಮತ್ತೊಮ್ಮೆ ಹೇಳಿ. ತಕದಿ ಮೀತಕ ಜಣು ತಕದಿ ಮೀತಕ ಜಣು ತಕದಿ ಮೀತಕ ಜಣು ತಾಮ್ 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 ತಕದಿ ಮೀತಕ ಜಣು ಮೀತಕ ಜಣು ತಕದಿ ಮೀತಕ ಜಣು ತಾಮ್ 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 ತಕದಿ ಮೀತಕ ಜಣು ಮೀತಕ ಜಣು ತಕದಿ ಮೀತಕ ಜಣು ತಾಮ್ 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 ತಕದಿ ಮೀತಕ ಜಣು ತಾಮ್ 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 ತಕದಿಮಿ ತಕ ಜನು 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 ತಾಮ್ 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 ತಕದಿಮಿ ತಕ ಜನು ತಾಮ್ 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 ದಿಮಿ ತಕ ಜನು ತಾಮ್ 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 ತಕದಿಮಿ ತಕ ಜನು ತಾಮ್ 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 ತಕದಿಮಿ ತಕ ಜನು ತಾಮ್ 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 ತಕದಿಮಿ ತಕ ಜನು ತಕದಿಮಿ ತಕ ಜನು ತಕದಿಮಿ ತಕ ಜನು ದಿಮಿ 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 ತಕ ಜನು ದಿತ್ತಕ ನಕಜಂ ತಜಂ ತರಿದಕ ದಿತ್ತಕ ನಕಜಂ ತಜಂ ತರಿ ತರಿ ತತ ಜನು ತಕಿಟ ತದಿಮಿ ತಕ ಜನು ತರಿ ತತ ಜನು ತಕಿಟ ತದಿಮಿ ತಕ ಜನು ದಿತ್ತಕ ನಕಜಂ ತಜಂ ತರಿದಕ ದಿತ್ತಕ ನಕಜಂ ತಜಂ ತರಿ ತರಿ ತತ ಜನು ತಕಿಟ ತದಿಮಿ ತಕ ಜನು ತರಿ ತತ ಜನು ತಕಿಟ ತದಿಮಿ ತಕ ಜನು ದಿತ್ತಕ ನಕಜಂ ತಜಂ ತರಿದಕ ದಿತ್ತಕ ನಕಜಂ ತಜಂ ತರಿ ತಾಂಗಿಡತಕ ತರಿಗಿಡತಕ ತಾಂಗಿಡತಕ ತರಿಗಿಡತಕ ದಿಗು ತರಿಗಿಡತಕ ತಾಂಗಿಡತಕ ತರಿಗಿಡತಕ ತಾಂಗಿಡತಕ ತರಿಗಿಡತಕ ದಿಗು ತರಿಗಿಡತಕ ದಿತ್ತಕ ನಕಜಂ ತಜಂ ತರಿದಕ ದಿತ್ತಕ ನಕಜಂ ತಜಂ ತರಿ ತಾಂಗಿಡತಕ ತರಿಗಿಡತಕ ತಾಂಗಿಡತಕ ತರಿಗಿಡತಕ ದಿಗು ತರಿಗಿಡತಕ ತಾಂಗಿಡತಕ ತರಿಗಿಡತಕ ತಾಂಗಿಡತಕ ತರಿಗಿಡತಕ ದಿಗು ತರಿಗಿಡತಕ ದಿತ್ತಕ ನಕಜಂ ತಜಂ ತರಿದಕ ದಿತ್ತಕ ನಕಜಂ ತಜಂ ತರಿ ತಾಂಗಿಡತಕ ತರಿಗಿಡತಕ ದಿಂಗಿನಕ ತಾಂಗಿಡತಕ ತರಿಗಿಡತಕ ದಿಂಗಿನಕ
ತದ್ದಿತ್ತಗಣ ಕಜಂ ತಜಂ ತರಿದಾಗ ದಿತ್ತಗಣ ಕಜಂ ತಜಂ ತರಿ ತಾಂಕಡದ ಕದರಿ ಗಿಡದ ಕದ ದಿಂಗಿಣ್ಣ ತಂ ತಾಂಕಡದ ಕದರಿ ಗಿಡದ ಕದ ದಿಂಗಿಣ್ಣ ತಂ ತಾಂ ತದ ಕಜನು ತಕದಿ ಮಿದ ಕಜನು ಮಿದ ಕಜನು ತಕದಿ ಮಿದ ಕಜನು ಮಿದ ಕಜನು ತಕೆಟ ತಜನ ತದ ಜನ್ನು ತಕೆಟ ತಜನು ತಕೆಟ ತಜನ ತದ ಜನ್ನು ತಕೆಟ ತಜನು ತಾಂಕದ ಕದ ದಿಂಗಿಣ ಕದಕೆಟ ತಜನು ತದ ಜನ್ನು ತಕೆಟ ತಜನು ತಾಂಕದ ಕದ ದಿಂಗಿಣ ಕದಕೆಟ ತಜನು ತಾಂಕದ ಕದ ದಿಂಗಿಣ ಕದಕೆಟ ತಜನು ತದ ಜನ್ನು ತದ ದನ್ ತದ ದಿನ ತದ ದಿನ ದಿನ ತಿತ 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 ಭೀಮನಿಗಿವರು ಕೆಡುವೈರಿ ನಮ್ಮ ಹಸ್ತಿನಪುರದೊಡೆಯ ಘನಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಘನಧಾರಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ 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 ಚಲದಲ್ಲಿ ಬಲದಲ್ಲಿ ಸಮರಾರು ನಿರಗಿಲ್ಲಿ ಚಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಲ್ಲ ನಿನಗಿಲ್ಲಿ ಚಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಲ್ಲ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶದ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂ ರಾಜೇಶ್ವರ ರಾಜೇಶ್ವರ ಕೌರವೇ ಸಹೋದರ, ರಾಜಸಭೆಯು ಮುಗಿದ ನಂತರ ನರ್ತಕಿಯರಿಗೆ ಸೂಕ್ತ ಬಹುಮಾನವನ್ನು ಘೋಷಿಸು. ನೋಡಿದ್ದಾಯ್ತಲ್ಲ ನರ್ತನವನ್ನು. ಇನ್ನು ತಾವು ಬಂದ ಸಮಾಚಾರವನ್ನು ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ,
ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಆಸ್ಥಾನಕ್ಕೆ ಬಂದಿದ್ದೇನೆ. ಅವರ ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ಹೇಳುವ ವಿಷಯನ್ನು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಿದೆ. ಹೀಗೆ ನೀವು ಮಾಡದಿದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂದು ತಿಳಿ. ಮಿತ್ರರೇ, ಈ ಪೀಠಿಗೆಯಲ್ಲೇ ಕಾಲ ಹಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಜೀವಿತದಿಂದ ಪರಾಜಿತರಾದ ಮೇಲೆ ಧರ್ಮನಿಷ್ಠರು ಸ್ನೇಹವಂತರೂ ಆದ ಪಾಂಡವರು ವನವಾಸ ಅಜ್ಞಾತ ವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗದಿರಲ್ಲವೇ? ಅವರು ನನ್ನನ್ನು ಈ ರೀತಿಯಾದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರಾ? ಬಾಲ್ಯದಿಂದ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರ್ಯವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ಲಾಕ್ಷಾಗೃಹದಾನ, ಸರ್ಪಬಂಧನ, ಕಪಟದ್ಯೂತ, ದುರ್ಯೋಧನ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಹೀಗೆ ಇಂತಹ ಮಹಾಪಾಪಗಳೆಲ್ಲವನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಈ ಸುಸಮಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪರಿಸ್ಥಿತಿಸಿ ನಿಮ್ಮ ಸಂದೇಶಗಳು ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸಹ ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು ಕರ್ತವ್ಯ ಅಕರ್ತವ್ಯಗಳನ್ನು ತಿಳಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ಕೊಂಡಾಡೋ ದೇವತೆಯ ಕೊಂಡಾಡೋ ದೇವತೆಯ ಕೊಂಡಾಡೋ ದೇವತೆಯ ಕೊಂಡಾಡೋ ದೇವತೆಯ ನೀವಿ ಬರೊಂದಾಗಿ ಜಗವೆಲ್ಲ ಪ್ರಭುವಾಗಿ ನೀವಿ ಬರೊಂದಾಗಿ ಜಗವೆಲ್ಲ ಪ್ರಭುವಾಗಿ ನೀವಿ ಬರೊಂದಾಗಿ ಜಗವೆಲ್ಲ ಪ್ರಭುವಾಗಿ ಕೊಂಡಾಡೋ ದೇವತೆಯ ಕೊಂಡಾಡೋ ದೇವತೆಯ ಕೊಂಡಾಡೋ ದೇವತೆಯ. ಸುಯೋಧನ, ಪಾಂಡವರಿಗೆ ಕೊಡಬೇಕಾದ ರಾಜನು ಕೊಟ್ಟರೆ ನಿಮಗೆ ಸಮಾಧಾನವಾಗುವುದು ಸುಯೋಧನ. ಪ್ರೀತಿಯಿಂದಲೇ ಆದರಿಸೋ ಅವರ ಪ್ರೀತಿಯಿಂದಲೇ ಆದರಿಸೋ ಅವರ ದ್ವೇಷವ ಬಿಡು ನೀ ವತ್ಸ ದುರ್ಯೋಧನ. ದ್ಯೂತ ಬಂಧನದಿಂದ ಸೋತ ಪಾಂಡವರಿಗೆ ಸುಯೋಧನ ದ್ಯೂತ ಬಂಧನದಿಂದ ಸೋತ ಪಾಂಡವರಿಗೆ ದ್ಯೂತ ಬಂಧನದಿಂದ ಸೋತ ಪಾಂಡವರಿಗೆ ದ್ಯೂತ ಬಂಧನದಿಂದ ಸೋತ ಪಾಂಡವರಿಗೆ ಅರ್ಧ ರಾಜ್ಯವ ಕೊಟ್ಟು ಸುಖದಲ್ಲಿ ಬಾಳು. ಅರ್ಧ ರಾಜ್ಯವ ಕೊಟ್ಟು ಸುಖದಲ್ಲಿ ಬಾಳು. ದ್ವೇಷವ ಬಿಡು ನೀ ವತ್ಸ ದುರ್ಯೋಧನ. ದುರ್ಯೋಧನ,
ಪಾಂಡವರು ನೀವು ಅಣ್ಣ ತಮ್ಮಂದಿರಲ್ಲವೇ? ದ್ವೇಷವನ್ನು ಬಿಟ್ಟು ಸುಖದಿಂದ ಬಾಳಿ, ಇದೇ ನನ್ನ ಅಭಿಮತ. ಆಚಾರ್ಯ. ದುರ್ಯೋಧನ, ಯಾರದು ಮಾದನ? ಓಹೋ, ಚೇಕಪ್ಪ ವಿದುರ ಮಹಾಶಯ, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋಧನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಮರುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿ ಬುದ್ಧಿ ಹೇಳುವುದು ನಮ್ಮ ಹಿರಿಯರಾದ ಕರ್ತವ್ಯ. ಸುಖ ಸಂಪತ್ತುಗಳೆಲ್ಲ ಶಾಶ್ವತವಲ್ಲ. ಮಾನನಿಗೆ ಬೇಡ್ವೆ ಹಾಲಿಸು, ಮಾನನಿಗೆ ಬೇಡ್ವೆ ಹಾಲಿಸು, ಸುಜನವಿದು ತರೈದ ಹರಣ, ಸುಜನವಿದು ತರೈದ ಹರಣ, ತಾರುಲಾಗಲಿ ಮಾನನಿಗೆ ಬೇಡ್ವೆ ಹಾಲಿಸು. ಉಪದೇಶವಿದು ಆದೇಶವಿದು ಸುರಚಾರವಿದು, ಉಪದೇಶವಿದು ಆದೇಶವಿದು ಸುರಚಾರವಿದು, ಭಕ್ತಿಯಿಂದಲೇ ನಡೆದವು ನಾವು, ಭಕ್ತಿಯಿಂದಲೇ ನಡೆದವು ನಾವು. ಮಾನನಿಗೆ ಬೇಡ್ವೆ ಹಾಲಿಸು, ಸುಜನವಿನ್ನು ತರೈದ ಹರಣ, ಸುಜನವಿನ್ನು ತರೈದ ಹರಣ, ಸಾನುರಾಗಲಿ ಮಾನನಿಗೆ ಬೇಡ್ವೆ ಹಾಲಿಸು. ದುರ್ಯೋಧನ, ರಾಜ್ಯವೆಲ್ಲವನ್ನು ನೀನೆಟ್ಟಿ ಅನುಭವಿಸು. ನಿನ್ನ ಇಚ್ಛೆ ಎಂದಿಷ್ಟಾದರೂ ಈ ಭೂಮಿಯನ್ನು ಆ ಪಾಂಡವರಿಗೆ ಕೊಡು, ಇದೇ ನನ್ನ ಆಜ್ಞೆ. ಚೆಕ್ಕಪ್ಪ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳದಲ್ಲೇ ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣಾದಿಗಳಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವವೋ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರಿ. ಇನ್ನು ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಹೇಳಿ ಮುಗಿಸಿದೆ. ಆದರೆ ಈ ನಿಮ್ಮಗಳ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನಲ್ಲ ಈ ಛಲದಂಕಮಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶೆಯ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪಡುತ್ವವನ್ನು. ಅದನ್ನು ನಾನು ಮೊದಲೇ ಬಲ್ಲೆ. ರಾಯಭಾರಿ, ಏನೆಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಭಲೆ, ಬಹಳ ಚೆನ್ನಾಗಿಯೇ ಹೇಳಿದೆ. ಆದರೆ ಅದು ಹಾಗಲ್ಲವೋ ಗೊಲ್ಲ. ಹೇಳುವೆನು ಕೇಳು. ಈ ಕೆಚ್ಚದೆಯ ಕೌರವನನ್ನೇ ಕೊಚ್ಚಬೇಕೆಂದನಲ್ಲವೇ ಆ ನಿನ್ನ ತುಚ್ಛ ಭೀಮ? ಅದು ದುರಾಗ್ರಹ. ಲೋಕೈಕ ವೀರ ನನ್ನ ಪ್ರಾಣಮಿತ್ರನಾದ ಅಂಗಾದಿರಾಜ ಕರ್ಣನನ್ನೇ ವಧಿಸಬೇಕೆಂದನಲ್ಲವೇ ಆ ನಿನ್ನ ಹೇಳಿ ಮಿತ್ರ ಪಾರ್ಥ? ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ಸದಾ ನಿನ್ನಂತಹ ಕಪಟಿಯ ಸ್ನೇಹವನ್ನೇ ಬೆಳೆಸಿ ನಿನ್ನನ್ನೇ ದೇವರೆಂದು ಪೂಜಿಸಿ ಆರಾಧಿಸುತ್ತಿರುವರಲ್ಲವೇ ಆ ಮೂಢ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪೊಡಿಗೈದು ಇಡೀ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂಬ ಯೋಚನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು? ಅದು ದುರಾಶಯ,
ನಾವೇ ಸಮರ್ಥರು, ಜಯಶೀಲರು, ಪ್ರತಾಪ ಸಿಂಹರೆಂಬುದಾಗಿ ಹೆಮ್ಮೆ ಪಡುತ್ತಿರುವುದೇ ದುರಭಿಮಾನ. ಹೆಚ್ಚೇನು ಕೃಷ್ಣ, ರವಿಮಂಡಲವೇ ಭಾರ್ಗರೆಯಲಿ, ಶತಾಬ್ದಿಗಳೇಕವಾಗಿ ದಶದಿಕ್ಕುಗಳಿಗೆ ಹಪ್ಪಳಿಸಲಿ, ನವಪ್ರಳಯ ಸೃಷ್ಟಿಯ ಚಂಡಮಾರುತ ಅದಾಗದವೇ ಸಿಡಿದುರಿದುಂಬಲಿ. ಕೊನೆಗೆ ಈ ಸಭೆಯಲ್ಲಿ ನೀವಾರು ಏನೇ ಹೇಳಿದರು ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸಲಾರದು, ಚಲಿಸುವುದಿಲ್ಲ. ಕಂಠ ಶೋಷಣೆಯಿಂದ ಏನೂ ಪ್ರಯೋಜನವಿಲ್ಲ ಕೃಷ್ಣ. ನೀನಿನ್ನು ಬಂದ ದಾರಿಯನ್ನು ಹಿಡಿಯುವುದು ನಿನಗೆ ಒಳ್ಳೆಯದು.